January month ಒಳಗ್ ವಿಡಿಯೋಸ್ ಅನ್ನು ನೋಡಿರ್ಬೋದು ಬಹಳನ ಕಡಿಮೆ ಅಪ್ಲೋಡ್ ಆಗಕತ್ತಾವ. ಮೊದಲೆಲ್ಲ ಹೆಂಗಂದ್ರೆ ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ತಿದ್ದೆ. ನಂತರ ಹೆಂಗ ಅನ್ಸತೈತೆ ಅಂದ್ರೆ ಒಟ್ಟ ವಿಡಿಯೋಸ್ ಮಾಡೋದ ಬಿಟ್ಬಿಡ್ಬೇಕೇನೋ ಅನ್ನೋಷ್ಟು ಪೇನ್ ಇರ್ತದ. ಏನು ಮಾಡಕ್ ಮನ್ಸಾಗಂಗಿಲ್ಲ. ಇವನ್ ಮಲ್ಕೊಂಡ್ರು ಸಮಾಧಾನ ಇರಂಗಿಲ್ಲ, ಮಲ್ಕೊಂಡ್ರು ಪೇನ್ ಚಾಲೂನ ಇರ್ತದ. ಸೊ ಇದಕ್ ನಾ ಏನೇನ್ ಒಂದು ಟ್ರೀಟ್ಮೆಂಟ್ ತಗೊಂಡೆ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡೆ. ಅಂಡ್ ಅಗೇನ್ ಇಲ್ಲಿ ರಿಪೋರ್ಟ್ ನಾನು ಪ್ರೂಫ್ ಆಗಿ ತೋರಿಸುವಂತ ಅವಶ್ಯಕತೆ ಐತಿ. ಯಾಕಂದ್ರೆ ಒಂದಷ್ಟು ಜನ ಹೆಂಗಂದ್ರ ನೆಗೆಟಿವ್ ಕಮೆಂಟರ್ಸ್ ಎಮೋಷನಲ್ ಆಗಿ ಒಂದು ಸಬ್ಸ್ಕ್ರೈಬರ್ಸ್ ನ ಹೇಳ್ಕೊಳ್ಳಿಕ್ಕೆ ಒಂದ್ ವಿಡಿಯೋ ಮಾಡ್ಲಿಕ್ಕತ್ತಾರು. ಈ ತರ ಏನೇನೋ ತಮ್ಮ ಬಾಯಿಗೆ ಬಂದಂಗ ತಲೆಗೆ ತಿಳಿದಂಗ ಮಾತಾಡ್ಕೊಂತ ಹೋಗ್ತಿರ್ತಾರ. ಅಂತವ್ರ ಸಲುವಾಗಿ ನಾ ಇದನ್ನ ರಿಪೋರ್ಟ್ ತೋರಿಸ್ಲಿಕ್ಕತ್ತೇನೆ ಅಷ್ಟ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದ್ ಏನ್ ವಿಡಿಯೋ ಅದಲ್ಲ, ಇದು ಡೆಫಿನೆಟ್ಲಿ ಯಾರೆಲ್ಲ ಸ್ಟಡಿ ಮಾಡತ್ತೀರಿ, ಅದು ಬೇಕಾದ್ರೆ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡೋರಾಗಿರ್ಬೋದು, ಯಾರೆಲ್ಲ ಓದ್ತಿರಿ ಬಹಳಷ್ಟು ಅವರ್ ಕೂತ್ ಕಸ, ಅಂಡ್ ಯಾರೆಲ್ಲ ಲ್ಯಾಪ್ಟಾಪ್ ಮುಂದ ಕಂಪ್ಯೂಟರ್ ಮುಂದ ಕೂತು ವರ್ಕ್ ಮಾಡ್ತಿರಲ್ಲ, ಅವ್ರು ಎಲ್ಲರಿಗೂ ಡೆಫಿನೆಟ್ಲಿ ಬಹಳನ ಇಂಪಾರ್ಟೆಂಟ್ ಆಗುವಂತ ಒಂದು ವಿಡಿಯೋ ಇದ. ಸೊ ಈ ವಿಡಿಯೋ ಒಳಗ ನಾವ ಈ ಒಂದು ನೆಕ್ ಪೇನ್, ಇತ್ತೀಚಿನ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಜಾಸ್ತಿ ಅವರ್ಸ್ ಕುಂತು ಫೋನ್ ಯೂಸ್ ಮಾಡೋದ್ರಿಂದನು ಈ ಒಂದು ನೆಕ್ ಪೇನ್ಗಳು ಬರಾಕತ್ತಾವ. ಅಂಡ್ ಇನಿಷಿಯಲ್ ಟೈಮ್ ಒಳಗ ಇದನ್ನ ಬಹಳಷ್ಟು ಜನ ಇಗ್ನೋರ್ ಮಾಡ್ತಾರು. ಬಟ್ ಇದು ಆಮೇಲೆ ಪೇನ್ ಜಾಸ್ತಿ ಆಗ್ತಾ ಹೋತಂದ್ರ ಬಹಳನ ಸಿವಿಯರ್ ಪ್ರಾಬ್ಲಮ್ ಆಗ್ತಾವು. ಸೊ ಈ ಒಂದು ನೆಕ್ ಪೇನ್ ಬಗ್ಗೆ ನಾವ ಈ ವಿಡಿಯೋದಾಗ ಮಾತಾಡೋಣ. ಇದಕ್ಕ ಸರ್ವಿಕಲ್ ಸ್ಪಾಂಡಲಿಸಿಸ್ ಆಗಿರ್ಬೋದು, ಕೈಪೋಸಿಸ್ ಅನ್ನೋ ಒಂದಷ್ಟು ಯಾವ್ಯಾವ ತರ ಡಿಸ್ಕ್ ಮೇಲೆ ಪ್ರಾಬ್ಲಮ್ ಆಗಿರ್ತೈತಲ್ಲ ಅದ್ರ ಮೇಲೆ ಒಂದೊಂದು ಹೆಸರುಗಳು ಅದಾವು. ಕೈಪೋಸಿಸ್ ಆಗಿರ್ಬೋದು ಅಂಡ್ ಸರ್ವಿಕಲ್ ಸ್ಪಾಂಡಿಲೈಸಿಸ್ ಆಗಿರ್ಬೋದು, ಈ ತರ. ಸೊ ಏನಂದ್ರ ನಮ್ಗೆ ನೆಕ್ ಒಳಗ 7 ಒಂದು ಸರ್ವಿಕಲ್ ವರ್ಟೆಬ್ರಾ ಒಳಗ 6 ಡಿಸ್ಕ್ ಗಳು ಇರ್ತಾವ ಇಲ್ಲೇ. ಸೊ ಇವಾಗ ನಾವು ಕಂಟಿನ್ಯೂಸ್ ಆಗಿ ಈ ತರ ಕೂತ್ಕಸ ಸ್ಟಡಿ ಮಾಡ್ತೇವಿ ಅಥವಾ ವರ್ಕ್ ಮಾಡ್ತೇವಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಮುಂದ, ಅಥವಾ ಫೋನ್ ನ ಯೂಸ್ ಮಾಡ್ತೇವಿ. ಈ ಕಾರಣದಿಂದ ಮತ್ ನಮ್ಮ ಒಂದು ಲೈಫ್ ಸ್ಟೈಲ್ ಇಂದ ಏನಾಗತೈತಿ ಅಂದ್ರ ನೆಕ್ ಪೇನ್ ಬಹಳನ ಬರತೈತಿ. ಸೊ ನೆಕ್ ಹೆಂಗ್ ಪೇನ್ ಇರ್ತೈತಿ ಅಂದ್ರ ಲೈಫ್ ಟೈಮ್ ಒಳಗ್ ಒಂದ್ಸಲ ಅದ್ ಬಂದ್ ಹೋಗತಿರ್ತೈತಿ. ಬಟ್ ಅದು 1 ವೀಕ್ ಅದು ಇದ್ದ ಆಮೇಲೆ ಪೇನ್ ಹೋಯ್ತು ಅಂತಂದ್ರ ಬೆಸ್ಟ್. ಬಟ್ ಅದ್ ಆಗಾಗ ಪೇನ್ ಬರತೈತಿ ಅಂದ್ರ ಇದನ್ನ ನೀವ ಯಾವ್ದ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಈ ಒಂದ್ ಟಾಪಿಕ್ ಬಗ್ಗೆ ಇವತ್ತಿನ ಒಂದ್ ವಿಡಿಯೋ ಒಳಗ ಡಿಸ್ಕಷನ್ ಯಾಕೆ ಮಾಡತೀನಿ ಅಂದ್ರೆ, ಪರ್ಸನಲಿ ಈ ಪೇನ್ ನನಗ ಆಗ್ಯದ. ಸೊ 1 ಇಯರ್ ಇಂದ ಅಂದ್ರು ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಒಂದ್ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಒಳಗೆ ಯಾವ ತರ ವಿದ್ಯಾರ್ಥಿಗಳು ನೀವು ಕೂತ್ ಓದ್ಬೇಕು, ಏನೆಲ್ಲಾ ತ್ರಾಸ ಆಗ್ತೈತಿ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಸೊ ಈ ವಿಡಿಯೋ ಒಳಗ ಯಾಕೆ ಆಗ್ತೈತಿ, ಏನೇನ್ ಸೊಲ್ಯೂಷನ್ ಅಂಡ್ ಏನ್ ಒಂದಷ್ಟು ಥೆರಪಿಗಳು ವರ್ಕ್ ಆಗ್ತಾವೇನ, ಆಪರೇಷನ್ ಸಕ್ಸಸ್ಫುಲ್ ಇರ್ತದೋ ಅನ್ನೋ ಒಂದು ಎಂಟೈರ್ ಟಾಪಿಕ್ ಬಗ್ಗೆ ನಾವ ಡಿಸ್ಕಷನ್ ಮಾಡೋನು. ಪೂರ್ತಿ ವಿಡಿಯೋನ ನೋಡ್ರಿ, ಇದು ಡೆಫಿನೆಟ್ಲಿ ನಿಮಗ್ ಹೆಲ್ಪ್ಫುಲ್ ಅದ. ಸೊ ಫಸ್ಟ್ ಥಿಂಗ್ ಅಂದ್ರ ಈ ಒಂದು ನೆಕ್ ಇಶ್ಯೂಸ್ ಬರಾಕ್ ರೀಸನ್ಗಳು ಏನೇನಂತಂದ್ರ, ಒಂದು ಏಜ್ ಜೊತೆ ಅದಂದ್ರೂ ಕಾಮನ್. ನಮ್ಗೆ ಏಜ್ ಆದಂಗ ಒಂದಷ್ಟು ಎಲ್ಬೋಸ್ ಎಲ್ಲ ವೀಕ್ ಆಗೋದ್ರಿಂದ ಪೇನ್ ಬರೋದು ಓಕೆ. ಅಂಡ್ ಜೆನೆಟಿಕಲ್ಸ್ ಆಗೇನು ಒಂದಷ್ಟು ತಂದೆ ತಾಯಿ ಅದು ಪ್ರಾಬ್ಲಮ್ ಇದ್ರ ಬರ್ತದ. ಇನ್ನು ಲೈಫ್ ಸ್ಟೈಲ್ ಆಗಿರ್ಬೋದು ಅಂಡ್ ಲಾಂಗ್ ಟರ್ಮ್ ವರ್ಗು ನಾವು ಕೂತ್ ವರ್ಕ್ ಮಾಡೋದಾಗಿರ್ಬೋದು. ಅಂಡ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರ ಪುವರ್ ನ್ಯೂಟ್ರಿಷನ್ಸ್. ನಾವ್ ಏನ್ ಮಾಡ್ತೇವೆ ಅಂದ್ರೆ, ಈ ಜಂಕ್ ಫುಡ್ ತಿಂದೆ ಅಥವಾ ಸ್ಟಡಿ ಮಾಡೋ ಟೈಮ್ ಒಳಗೆ ಏನೋ ಒಂದು ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ಕೊಂಡೆ, ಝೊಮ್ಯಾಟೋಯಿಂದ ಆರ್ಡರ್ ಮಾಡ್ಕೊಂಡೆ, ಈ ತರ ಆರ್ಡರ್ ಮಾಡ್ಕೊಂಡು ಹೊರಗ್ ತಿಂದೆ, ಬರೇ ಔಟ್ಸೈಡ್ ತಿಂದೆ. ಸೊ ನಮ್ಮ ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳು ಸಿಗದೆ ಇದ್ದಾಗನು ಈ ತರ ನಮ್ಮ ಬೋನ್ಸ್ ವೀಕ್ ಆಗಿ ಇನ್ನೂ ಪೇನ್ ಸಿವಿಯರ್ ಆಗೋ ಚಾನ್ಸಸ್ ಇರ್ತದ. ಅಂಡ್ ದೆನ್ ಸ್ಮೋಕಿಂಗ್ ಅನ್ನು ಒಂದು ಕಾರಣ ಅಂತ ಹೇಳಿ ಪ್ರೂವನ್ ಆಗ್ಯದ. ಸೊ ಸ್ಮೋಕಿಂಗ್ ಆಗಿರ್ಬೋದು, ಇಂತ ಒಂದಷ್ಟು ನೀವು ಏನಾರ ನಿಮ್ ಕಡೆ ಬ್ಯಾಡ್ ಹ್ಯಾಬಿಟ್ಸ್ ಇದ್ರ ಬಿಡ್ಬೇಕಾಗ್ತದ. ಸೊ ಯಾವ್ದೋ ಸಮಸ್ಯೆ ಐತಂದ್ರ ಅದು ಯಾಕೆ ಆಗತೈತಿ, ಆಗ್ಬಾರ್ದಂತ ಹೆಂಗ್ ತಡಿಬೇಕಂತ ಗೊತ್ತಿತ್ತಂದ್ರ ಆಲ್ಮೋಸ್ಟ್ ಸಮಸ್ಯೆಯಿಂದ ನೀವು ದೂರ ಇರ್ತೀರಿ. ಇನ್ನ ಏನ್ ನೆಕ್ ಒಂದು ಸರ್ವಿಕಲ್ ಸ್ಪಾಂಡಲೈಸಿಸ್ ಅದು ಐತ್ಲಾ, ಇದಕ್ಕ ಆಪರೇಷನ್ 100% ವರ್ಕ್ ಆಗಂಗಿಲ್ಲ ಅಂತ 30%. ಈಗ ಏನಾರ ನೀವು 100% ಒಳಗ 100 ಜನದೊಳಗ 70 ಜನದ ಸಕ್ಸಸ್ ಇತ್ತಂದ್ರ 30 ಒಂದು ಜನರದ ಒಂದು ಆಪರೇಷನ್ ಫೇಲ್ಯೂರ್ ಆಗೈತಿ. ಹಿಂಗಾಗಿ ಆಪರೇಷನ್ ಇಂದ 100% ರಿಲೀಫ್ ಸಿಗ್ತದ ಅಂತ ಹೇಳಲಿಕ್ ಆಗಂಗಿಲ್ಲ. ಯಾವಾಗ ನಾವು ಕಂಟಿನ್ಯೂಸ್ ಆಗಿ ಒಂದು ನೆಕ್ ನ ಈ ತರ ಬಾಗಿ ವರ್ಕ್ ಮಾಡೋದ್ರಿಂದ, ಪೊಸಿಷನ್ ಒಳಗ ಜಾಸ್ತಿ ಇರೋದ್ರಿಂದ ಇಲ್ಲಿ ಒಂದ್ ಡಿಸ್ಕ್ ಮೇಲೆ ಪ್ರೆಸರ್ ಬಿದ್ದ ಕಸ ನೆಕ್ಸ್ಟ್ ಡಿಸ್ಕ್ ಮಿಡಲ್ ಗ್ಯಾಪ್ ಜಾಸ್ತಿ ಆಗೋದ್ರಿಂದ ಈ ಪೇನ್ ಜಾಸ್ತಿ ಬರ್ತದ. ಏನಾಗ್ತೈತಿ ಅಂದ್ರೆ, ಇನಿಷಿಯಲ್ ಟೈಮ್ ಒಳಗ ಬರೀ ನೆಕ್ ಒಳಗ ಅಷ್ಟ ಪೇನ್ ಇರ್ತದ. ಅದೇನಾಗ್ತೈತಿ ಅಂದ್ರೆ ಇಲ್ಲಿ ಪೂರಾ ಹೆಡ್ ಗೆ ಬರ್ತದ, ಅದಾದ್ಮೇಲೆ ಇಲ್ಲಿ ಬ್ಯಾಕ್ ಗೆ ಬರ್ತೈತಿ, ಕೈಗೆಲ್ಲ ಆರ್ಮ್ಸ್ಗೆಲ್ಲ ಪೇನ್ ಬರಾಕ್ ಸ್ಟಾರ್ಟ್ ಆಗ್ತದ. ಸೊ ಈ ಪೇನ್ ನನ್ಗೆ ಆಲ್ಮೋಸ್ಟ್ 1 ಇಯರ್ ಇಂದ ಜಾಸ್ತಿ ಬರ್ಲಿಕ್ಕತ್ತದ. ಸೊ
ಟ್ರೀಟ್ಮೆಂಟ್ ಎಲ್ಲಾ ಸ್ಟಾರ್ಟ್ ಅನ್ನ ಐತಿ, ಬಟ್ ಏನು ಜಾಸ್ತಿ ವರ್ಕ್ನು ಆಗ್ವಲ್ತು. ಹಿಂಗಾಗಿ ನಾ ಸ್ವತಃ ಈ ಒಂದು ಸಮಸ್ಯೆಗೆ ಒಳಗ್ ಬಂದೇನಂದ ತಕ್ಷಣ ನಿಮಗ್ ಇದ್ರ ಬಗ್ಗೆ ಒಂದು ವಿಡಿಯೋ ಹೇಳತ್ತೇನೆ, ಒಂದ್ ಇನ್ಫಾರ್ಮೇಶನ್ ನ ಹೇಳಿಕತ್ತೇನಿ. ಸೊ ಸೊಲ್ಯೂಷನ್ ಹೆಂಗ್ ನಂಗಾದ್ರ ಅಂತಂದ್ರ, ಹೆವಿ ಪೇನ್ ಬಂದಾಗ ನೀವು ಹಾಟ್ ಕೋಲ್ಡ್ ಕಾಂಪ್ರೆಸ್ ನ ಯೂಸ್ ಮಾಡ್ಬೋದು. ಅಂದ್ರ ಹಾಟ್ ಬ್ಯಾಗ್ ಏನ್ ಇರ್ತೈತಲ್ಲ, ಬಿಸಿನ ಹಚ್ಕೊಳ್ಳೋದಾಗಿರ್ಬೋದು, ಐಸ್ ಕ್ಯೂಬ್ ಇಂದ ತಂಪಿಂದ ಅಪ್ಲೈ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನ ನೀವು ಮಾಡ್ಕೋಬಹುದು. ಅಂಡ್ ಮಸಾಜ್ ಮಾಡಿಸ್ಕೋಬಹುದು. ನೀವು ನಿಮ್ ಮನೆಯೊಳಗೆ ಯಾರ್ದಾರ ಕಡೆಯಿಂದ ಆಯಿಂಟ್ಮೆಂಟ್ ಹಚ್ಚಿಸ್ಕೊಂಡ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಒಂದು ಪೇನ್ ರಿಲೀಫ್ ಆಗ್ತದ. ಅಂಡ್ ಎಕ್ಸರ್ಸೈಸ್ ಐತಾ, ಇದಕ್ ಬಹಳ ಇಂಪಾರ್ಟೆಂಟ್ ಅದ. ನೀವು ಎಲ್ಲಿ ನೀವು ಇವನ್ ಫಿಸಿಕಲ್ ಒಂದು ಫಿಸಿಯೋಥೆರಪಿಗೆ ಹೋದ್ರೂ ಅಷ್ಟೇ ಅವ್ರು ನಿಮ್ಗೆ ಎಕ್ಸರ್ಸೈಸ್ ಅನ್ನ ಸಜೆಸ್ಟ್ ಮಾಡ್ತಾರು. ಸೊ ದಯವಿಟ್ಟು ಎಕ್ಸರ್ಸೈಸ್ ನ ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ನೀವ್ ಯಾರು ಕಂಟಿನ್ಯೂಸ್ ಕುಂತ ಓದಾತಿರಿ, ವರ್ಕ್ ಮಾಡತಿರ್ಲಾ, ದಯವಿಟ್ಟು ಪ್ರತಿದಿನ ಎಕ್ಸರ್ಸೈಸ್ ಗಳನ್ನ ಮಾಡ್ರಿ. ಇನ್ನ ಬ್ಯಾಲೆನ್ಸ್ಡ್ ಡಯಟ್. ಸೊ ನೀವು ಊಟ ಮಾಡತ್ತೀರಿ ಅಂದ್ರಾಗ ಅದ್ರಾಗ ಪ್ರತಿಯೊಂದು ಇರ್ಬೇಕು. ಪ್ರೋಟೀನ್ ಎಷ್ಟದ ನಾ ತಿನ್ನೋದ್ರೊಳಗ, ಆಮೇಲೆ ವಿಟಮಿನ್ ಡಿ ಎಷ್ಟೈತಿ. ಯಾಕಂದ್ರೆ ವಿಟಮಿನ್ ಡಿ ಐತ್ಲ ಅದು ಬಹಳ ಇಂಪಾರ್ಟೆಂಟ್ ಅದ ನಮ್ಮ ಬೋನ್ ಹೆಲ್ತ್ ಗೆ. ಜೊತೆಗೆ ಕ್ಯಾಲ್ಸಿಯಂ ನಾವ್ ಎಷ್ಟು ತಗೊಳಿಕತ್ತೀವಿ, ಹಾಲ್ ಆಗಿರ್ಬೋದು, ಪನ್ನೀರ್, ಚೀಸ್ ನಾವ್ ತಿನ್ಲಿಕತ್ತೇವೋ ಇಲ್ಲೋ, ತಗೋತೇವೋ ಇಲ್ಲೋ, ಪ್ರತಿಯೊಂದನು ನಾವ್ ಏನ್ ತಿನ್ನತೀವಲ್ಲ ಅದ್ರೊಳಗ್ ಎಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕ ಅವಶ್ಯಕತೆ ಐತಿ, ಇದನ್ನ ನೋಡ್ಕೊಂಡ್ ಕಾಸ ಒಂದು ಬ್ಯಾಲೆನ್ಸ್ಡ್ ಡಯಟ್ ನಿಮ್ದಾಗಿರ್ಬೇಕು. ಅಂಡ್ ದೆನ್ ಸೂರ್ಯನ ಬೆಳಕು ಬಹಳ ಇಂಪಾರ್ಟೆಂಟ್ ಅದ. ಸೊ ಕಂಟಿನ್ಯೂಸ್ ಕುಂತ್ ಕಾಸು ಓದ್ತಿರ್ತೀರಿ, ಪೂರಾ ದಿನ ಲೈಬ್ರರಿ ಒಳಗೆ ಬೆಳಗಿಂದ ಸಂಜೆ ಮಟವರೆ ಓದು. ಇನ್ನ ವರ್ಕ್ ಮಾಡೋರ್ ಲ್ಯಾಪ್ಟಾಪ್ ಮುಂದ್ ಕುಂತ್ ವರ್ಕ್ ಮಾಡೋರ್ದು ಏನಾಗ್ತೈತೆ ಅಂದ್ರೆ ಬೆಳಗಿಂದ ಸಂಜೆ ಮಟ ಬರೀ ಪಾಪ ಕೆಲ್ಸಾನ ಮಾಡ್ತಿರ್ತಾರ. ಸೊ ಒಮ್ಮೆ ಬೆಳಗ್ಗೆ ಇನ್ನು ಸೂರ್ಯ ಹುಟ್ಟಿರಂಗಿಲ್ಲ, ಅವಾಗ ಕೆಲ್ಸಕ್ಕೆ ಹೋದವ್ರ ಬರೋದನ್ನ ಸಂಜೆ ಅಂದಾಗ ಅವ್ರಿಗೂ ಸೂರ್ಯನ ಬೆಳಕು ಸಿಗಂಗಿಲ್ಲ. ಸೊ ಹಿಂಗಾಗಿ ಇನ್ ಬಿಟ್ವೀನ್ ಲಂಚ್ ಟೈಮ್ ಒಳಗ ಆಗಿರ್ಬೋದು, ಮಧ್ಯಾಹ್ನ ಟೈಮ್ ಒಳಗ ಯಾವಾಗನ ಟೈಮ್ ಸಿಕ್ಕರನು ಸ್ವಲ್ಪ ಹೊರಗಡೆ ಸೂರ್ಯನ ಬಿಸಿಲಿಗೆ ಒಂದ್ ಸ್ವಲ್ಪ ವಾಕ್ ಮಾಡೋದು, ಅಡ್ಡಾಡೋದನ್ನ ನೀವ ಮಾಡ್ಬೇಕಾಗ್ತದ. ಇನ್ನ ನಿಮ್ ಒಂದ್ ಬಾಡಿದೊಂದು ಶೇಪ್ ಮೇಲೆ, ಒಂದು ಪೋಸ್ಚರ್ ಮೇಲೆ ನಿಮಗ್ ಯಾವಾಗೂ ಗಮನ ಇರ್ಬೇಕು. ನೀವು ನಡೆಯೋವಾಗೆಲ್ಲ ಒಂದ್ ಸ್ವಲ್ಪ ಸ್ಟೇಟ್ ನಡೆಯೋದು, ಕೂರೋವಾಗೆಲ್ಲ ಸ್ಟೇಟ್ ಆಗಿ ಕೂರೋದು, ಒಂದು ಫೋನ್ ಯೂಸ್ ಮಾಡೋವಾಗ ಆಗಿರ್ಬೋದು, ಒಂದ್ ಬುಕ್ ನ ನೀವು ಹಿಡಿಯೋವಾಗ ಆಗಿರ್ಬೋದು, ಪೂರ್ತಿ ಒಂದು ಸ್ಟೇಟ್ ಆಗೇನ ನೀವು ಇರ್ಬೇಕಾಗ್ತದ. ಇನ್ನು ನನ್ ಪೇನ್ ಬಗ್ಗೆ ಒಂದ್ ಹೇಳೋದಾತಂದ್ರ, ಪೇನ್ ಹೆಂಗಂದ್ರ ಸ್ಟಾರ್ಟಿಂಗ್ ಟೈಮ್ ಒಳಗ ಕಡಿಮೆ ಇರ್ತದ, ಬಟ್ ಆಮೇಲೆ ಒಮ್ಮೆ ಪೇನ್ ಚಾಲು ಆತಂದ್ರ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡ್ರು ವರ್ಕ್ ಆಗಂಗಿಲ್ಲ, ಏನೇನು ಮಾಡಕ್ ಮನ್ಸಾಗಂಗಿಲ್ಲ. ಸೊ ಏನಂತಂದ್ರ ಒಂದು ಬ್ಲಡ್ ಟೆಸ್ಟ್ ಮಾಡಿದ್ರು, ಫಸ್ಟ್ ಸ್ಕ್ಯಾನ್ ಒಂದ್ ರಿಪೋರ್ಟ್ ಒಳಗ ಏನ್ ಬಂತಂದ್ರ ಒಂದು C45 ಅಂಡ್ C56 ಡಿಸ್ಕ್ ಒಳಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ, ಸ್ಕ್ಯಾನ್ ರಿಪೋರ್ಟ್ ಒಳಗ್ ಬಂದಿದ. ಅದಾದ ತಕ್ಷಣ ಒಂದು ಬ್ಲಡ್ ಟೆಸ್ಟ್ ಮಾಡಿದ್ರ, ಅವಾಗ ಗೊತ್ತಾಗಿದ್ದ ಏನಂತಂದ್ರ ಕ್ಯಾಲ್ಸಿಯಂ ಅನು ಕಡಿಮೆ ಅದ, ಜೊತೆಗೆ ವಿಟಮಿನ್ ಡಿ ನ ಅನ್ಕೊಂಡೇ ಇರ್ಲಿಲ್ಲ. ವಿಟಮಿನ್ ಡಿ ನಂದು ಪೂರ್ತಿ ಜಸ್ಟ್ 10% ಅಷ್ಟ ಅದ. ಆಕ್ಚುಲಿ ಅಬೌವ್ 50 ಇರ್ಬೇಕಂತದ, ಬಟ್ 10% ಇರೋದ್ರಿಂದ ಇದು ಬಾಳನ ಪ್ರಾಬ್ಲಮ್ ಅಂತ. ಸೊ ಅವಾಗ ಆಗಿದ್ದ ನಾವು ಬರೇ ಓದೋ ಗದ್ದಲದೊಳಗೋ ಅಥವಾ ಲೇಸಿನೆಸ್ ಇಂದಾನೋ ಅಥವಾ ಏನೇನೋ ಕಾರಣಾಂತರಗಳಿಂದ ನಾವು ಬರೀ ಮನಿ ಒಳಗನ ಕೂರ್ತೀವಿ. ಸೊ ದಯವಿಟ್ಟು ಅಂತ ತಪ್ಪನ ನೀವು ಮಾಡಬಾರ್ದನ್ನೋ ಕಾರಣಕ್ಕ ನಾನ್ ನನ್ನ ಒಂದ್ ಸಮಸ್ಯೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕತ್ತೇನಿ. ಸೊ ಈಗ ಹೆಂಗ್ ಆಗತ್ತಂದ್ರ ಕಂಟಿನ್ಯೂಸ್ ಆಗಿ ಈ ತರ ಟ್ಯಾಬ್ಲೆಟ್ಸ್ ಗಳು ತಗೊಳ್ಳೋದು, ಈಗ ಇದ್ ನೋಡ್ಬೋದು ನೀವು, ಡಿಫೋರ್ಡ್ ಅಂತ ಹೇಳಕಾಸ ವೀಕ್ಲಿ ಒಂದ್ ಇದು ವಿಟಮಿನ್ ಡಿ ಸಲುವಾಗಿ ಟ್ಯಾಬ್ಲೆಟ್ ಆಗಿರ್ಬೋದು, ಅಂಡ್ ಇವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳ, ಈ ಕ್ರೀಮ್ಗಳ, ಈಗ ನನ್ನ ಮಸಾಜ್ ಮಾಡಿಸ್ಕೊಂಡ್ ಕೂರೋದು, ಈ ತರ ಬಹಳನ ಪೇನ್ಫುಲ್ ಇರ್ತದ. ಒಂದ್ ಮನುಷ್ಯಾಗ ಹೆಂಗಂದ್ರ ನಾವ್ ಹೆಲ್ತ್ ಚಲೋ ಇದ್ರಷ್ಟ ಖುಷಿಯಾಗಿರ್ತೇವಿ. ಏನ್ ಬೇಕಾದ್ ತಿನ್ನಾಕ್ ಆಗಿರ್ಬೋದು, ಸುತ್ತಾಡಕ್ ಆಗಿರ್ಬೋದು. ಒಂದ್ ನಾರ್ಮಲಿ ನೀವ್ ಒಂದ್ ಮೊಬೈಲ್ ಯೂಸ್ ಮಾಡ್ಬೇಕಂದ್ರು ನಿಮ್ದು ಹೆಲ್ತ್ ಚಲೋ ಇತ್ತಂದ್ರ ಅಷ್ಟ ಅದು ಪಾಸಿಬಲ್ ಆಗ್ತದ. ಅಂತದ್ರೊಳಗಿನ ಸ್ಟಡಿ ಮಾಡ್ಬೇಕಂತಂದಾಗ ಹೆಲ್ತ್ ಚಲೋ ಇಲ್ಲ ಅಂತಂದ್ರ ಡೆಫಿನೆಟ್ಲಿ ಪಾಸಿಬಲ್ ಅನ್ನ ಇಲ್ಲ. ದಯವಿಟ್ಟು ಯಾರಿಗೆಲ್ಲ ಈ ಪೇನ್ ಏನಾರ ಐತಿ ಅಂತಂದ್ರ ಈಗಿಂದೀಗ ನೀವು ಒಂದು ಟ್ರೀಟ್ಮೆಂಟ್ ನ ತಗೊಳ್ರಿ. ಒಂದು ಫಿಸಿಯೋಥೆರಪಿ ಆಗಿರ್ಬೋದು ಅಥವಾ ಒಂದಷ್ಟು ಟೆಸ್ಟ್ ಗಳನ್ನ ಮಾಡಿಸ್ಕೊಂಡ ಏನ್ ಪ್ರಾಬ್ಲಮ್ ಆಗೈತೆ ಅಂತ ಇನಿಷಿಯಲ್ ಸ್ಟೇಜ್ ಒಳಗ ನೀವು ಕ್ಯೂರ್ ಮಾಡ್ಕೊಳ್ರಿ. ಇಲ್ಲಾಂದ್ರೆ ಆಪರೇಷನ್ ಲೆವೆಲ್ ವರ್ಗು ಹೋಗ್ಬೇಕಾಗ್ತದ. ಇವನ್ ಈಗ ನನ್ಗ ಅವ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ದನು ಅಷ್ಟ, ಇವಾಗೂ 1 ಮಂತ್ ಒಳಗ್ ಹೋಗ್ಲಿಲ್ಲ ಪೇನ್ ಅಂದ್ರೆ MRI ಮಾಡೋನು, ಆಮೇಲೆ ಆಪರೇಷನ್ ಮಾಡ್ಬೇಕಾಗ್ತಿದೆ ನೋಡೋಣ ಅಂತ ಹೇಳಿ. ಬಟ್ ನಾ ಏನ್ ಅನ್ಕೊಂಡೇನಂದ್ರೆ ಒಂದು 10 days ಒಂದು ಫಿಸಿಯೋಥೆರಪಿದೊಂದು ಕೋರ್ಸ್ ನ ಫಸ್ಟ್ ಮಾಡ್ಕೋತೇನಿ. ಅದ್ ಆದ್ಮೇಲೂ ನಂಗ್ ಪೇನ್ ಹಂಗನ ಇತ್ತಂದ್ರ ಅವಾಗ ಮುಂದ್ ಆಪರೇಷನ್ ಬಗ್ಗೆ ಥಿಂಕ್ ಮಾಡಿರತ್ತು ಅಂತ ಹೇಳಿ ನಾ ಅನ್ಕೊಂಡಿದ್ದ. ಎವ್ರಿ ಡೇ ಎಕ್ಸರ್ಸೈಸ್ ಮಾಡುವಾಗ ಏನಾಗ್ತೈತೆ ಅಂದ್ರೆ ಪೇನ್ ಕಡಿಮೆ ಇರ್ತದ. ಒಂದ್ 2-3 ದಿನ ಏನಾರ ಲೇಸಿನೆಸ್ಲಿ ಅಪ್ಪಿ ತಪ್ಪಿ ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂತಂದ್ರ ಅಗೇನ್ ಪೇನ್ ಸ್ಟಾರ್ಟ್ ಆಗ್ತದ. ಸೊ ಈ ಕಂಟಿನ್ಯೂಸ್ ಪೇನ್ ಇತ್ತಂದ್ರೆ ನಿಮ್ ಯಾವುದೇ ವಿಷಯದ ಮೇಲೆ, ಯಾವುದೇ ಕೆಲಸದ ಮೇಲೆ, ಇವನ್ ಅದ್ ನಿಮಗ ಖುಷಿ ಕೊಡುವಂತ, ಟೈಮ್ ಪಾಸ್ ಆಗುವಂತ ವಿಷಯ ಇದ್ರೂ ನಿಮ್ಗ ಅಲ್ಲಿ ಒಟ್ಟ ಫೋಕಸ್ ಮಾಡಕ್ ಆಗಂಗಿಲ್ಲ. ಅಂತದ್ರಾಗ ನೀವ್ ಒಂದು ಗುರಿ ತಲುಪೋ ದಾರಿ ಐತ್ಲ ಅದ್ ಬಹಳ ಕಠಿಣ ಅದ.
IAS ಆಗಿರ್ಬೋದು KAS ಆಗಿರ್ಬೋದು ಒಂದ್ ಗೌರ್ಮೆಂಟ್ ಕೆಲಸ ನೀವು ತಗೋಬೇಕಂದಾಗ ಓದ್ಬೇಕಾಗ್ತದ. ಮೇನ್ ನಿಮ್ದ್ ತಲಿನ ಶಾಂತಿ ಇರ್ಬೇಕಾಗ್ತದ. ಸೊ ಈ ನೆಕ್ ಪೇನ್ ಇಂದ ಹೆಡೇಕ್ ಇಂದ ನಿಮ್ಗ್ ಹೆವಿ ಪ್ರಾಬ್ಲಮ್ ಆಗ್ತದ. ಸೊ ಹೇಳೋದ್ ಇಷ್ಟ ಏನ ನಿಮಗ್ ಇನಿಷಿಯಲ್ ಸ್ಟೇಜ್ ಒಳಗ್ ಚಿಕ್ಕದಾಗಿ ಪೇನ್ ಇತ್ತಂದ್ರ ಅವಾಗನ ಸೊಲ್ಯೂಷನ್ ನ ತಗೊಳ್ರಿ ಅಂಡ್ ಎಕ್ಸರ್ಸೈಸ್ ನ ಮಾಡ್ರಿ ಅಂಡ್ ಒಳ್ಳೆ ಒಂದ್ ಬ್ಯಾಲೆನ್ಸ್ಡ್ ಡಯಟ್ ನ ಮಾಡ್ರಿ. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.